ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ. ಗೈಸ್, ನನಗೆ 2 ದಿವಸದಿಂದ ಹುಷಾರಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ ಬಿಗ್ ಬಾಸ್ ಬಗ್ಗೆ. ಬಟ್ ಇವತ್ತು ಎಲ್ಲದ್ರ ಬಗ್ಗೆ ನಾನು ಎಲ್ಲಿಗೆ ನಿಂತಿತ್ತು, ಧನುಷ್ನ ಬಿಗ್ ಬಾಸ್ ಅವ್ರು ನಾಮಿನೇಟ್ ಮಾಡು ಅಂತ ಹೇಳ್ತಾರೆ. ಯಾರು ನಿಮ್ಮ ಒಂದು ಗ್ರೂಪ್ ಏನಿದೆ ಅದರಲ್ಲಿ ನಿಮ್ಮ ಟೀಮಲ್ಲಿ ಒಬ್ರನ್ನ ನಾಮಿನೇಟ್ ಮಾಡು ಅಂತ ಹೇಳ್ತಾರೆ. ಗಿಲ್ಲಿ ಹೇಳ್ತಾರೆ ಇಲ್ಲ ನಾನೇ ನಾಮಿನೇಟ್ ಆಗ್ತೀನಿ, ಯಾಕಂದರೆ ನನ್ನಿಂದ ಸೋತ್ರಿ ಇನ್ನು ಗೇಮ್ನ, ನಾನೇ ನಾಮಿನೇಟ್ ಆಗ್ತೀನಿ, ಧನುಷ್ ನಾನೇ ನಾಮಿನೇಟ್ ಮಾಡು ಅಂತ ಹೇಳ್ತಾರೆ. ಬಟ್ ಕಾವ್ಯ ಹೇಳ್ತಾರೆ ಇಲ್ಲ ನೀನು ಹೇಗೆ ನಾಮಿನೇಟ್ ಮಾಡ್ಕೊಳ್ತೀಯ, ಸುಮ್ಮನೆ ಇರೋ ಅಂತ ಎಲ್ಲ ಹೇಳ್ತಾರೆ. ಬಟ್ ಧನುಷ್ ಹೋಗಿ ಅವ್ರ ನಿರ್ಧಾರ ಹೇಳ್ತಾರೆ, ಬಿಗ್ ಬಾಸ್ ನಾನು ಸುಧೀರ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ಕಡೆ ಟೀಮ್ 8 ಜನ ಆಗ್ತಾರೆ ನಾಮಿನೇಟ್ ಟೀಮು. ಈಗ ಸೇಫ್ ಆಗಿರೋ ಟೀಮು 6 ಜನ ಆಗ್ತಾರೆ. ನಂತರ ಈಗ ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಇದಾಗಿದ್ದ ನಂತರ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ರವರು. ಅದೇನಂದ್ರೆ ನೀರಿನಲ್ಲಿ ಟೈರ್ ಇರ್ತವೆ, ಅಂದ್ರೆ 3 ಟೈರ್ ಇರುತ್ತೆ. ಒಟ್ಟು 3 ಜನ ಆಡ್ತಾರೆ. ಆ ಕಡೆಯಿಂದ 3 ಜನ, ಆ ಟೀಮಿಂದ, ಈ ಕಡೆಯಿಂದ 3 ಜನ. ಆ ಕಡೆ ರಘು ಅವರು ಮತ್ತೆ ಜಾನ್ವಿ ಮತ್ತೆ ರಕ್ಷಿತಾ ಆಡ್ತಾರೆ. ಈ ಕಡೆಯಿಂದ ಧನುಷ್, ಕಾವ್ಯ ಮತ್ತೆ ಸ್ಪಂದನ ಆಡ್ತಾರೆ. ಧನುಷ್ ಮತ್ತೆ ರಘು ಅವ್ರದ್ದು ಏನಂದ್ರೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ 2 ಫುಲ್ ಉದ್ದದು ಇರುತ್ತೆ, ಅದಕ್ಕೆ ಟೈರ್ನ ತಗೊಬರ್ಬೇಕು. ಅದಕ್ಕೆ ಅಡೆತಡೆ ಇರುತ್ತೆ. ಅದು ಅಡೆತಡೆನ ದಾಟಿಸ್ಕೊಂಡು 3 ಟೈರ್ನು ತಂದು ಇವ್ರಿಗೆ ಅಲ್ಲಿ ನಿಂತಿರ್ತಾರೆ ಯಾರೋ ಟೀಮ್ ಅವರು, ಅವ್ರಿಗೆ ತಂದು ಕೊಡಬೇಕು. ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ನೀವು ಇಂಟು ಮತ್ತು 0 ನೋಡಿರ್ತೀರಲ್ಲ, ಯಾರು ಸ್ಟ್ರೈಟಿಗೆ ಮಾಡ್ತಾರೆ ಫುಲ್ 3 ಇಂಟು ಬಂದರೆ ಅವರು ಇದಾಗ್ತಾರೆ. 3 0 ಅಥವಾ ಹಿಂಗೆ ಅದು ಇಂಟು ಮತ್ತು 0 ಆಡಿರ್ತೀರಾ ಅಂದ್ಕೊಳ್ತೀನಿ. ಆ ಥರ ಒಂದು ಗೇಮ್ ಕೊಟ್ಟಿರ್ತಾರೆ. ಆ ಟೈರ್ನ ಯಾರು ತಂದು 3 ಸರಿಯಾಗಿ ಒಂದೇ ಲೈನ್ ಕೂರಿಸ್ತಾರೋ ಅದು ಹಿಂಗಾದ್ರೂ ಆಗಿರ್ಬೋದು, ಒಟ್ಟಿನಲ್ಲಿ 3 ಸ್ಟ್ರೈಟ್ ಇರಬೇಕು ಅನ್ನೋದು ಒಂದು ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ 2 ಸಲ 2 ಟೈರ್ನು ಇಬ್ರು ಫಾಸ್ಟಾಗಿ ತಂದು ಕೊಡ್ತಾರೆ. ಎಲ್ಲ ಅಡೆತಡೆಗಳನ್ನ ದಾಟ್ಕೊಂಡು 2 ಟೈರ್ನು ಇಬ್ರು ಫಾಸ್ಟಾಗಿ ತಂದು ಕೊಡ್ತಾರೆ. ಆದರೆ 3ನೇ ಸುತ್ತಲ್ಲಿ ಏನಾಗ್ಬಿಡುತ್ತೆ ಅಂದರೆ, ರಘು ಅವ್ರಿಗೆ ಒಂಚೂರು ಟೈರ್ ತಗ್ಲಾಕೋಗ್ಬಿಡುತ್ತೆ. ಒಂದು ಕಂಬಿ ಥರ ಇರುತ್ತಲ್ಲ ಅಡೆತಡೆಗಳು, ಅದು ಕಂಬಿ ತಗ್ಲಾಕೋಬಿಡುತ್ತೆ. ಅದು ಸ್ವಲ್ಪ ಬಿಡಿಸ್ಕೊಬರೋಕ್ಕೆ ಒಂದು 2-3 ಸೆಕೆಂಡಲ್ಲಿ ಲೇಟ್ ಆಗೋಗುತ್ತೆ ಅಷ್ಟೇ. ಅಷ್ಟರಲ್ಲಿ ಕಾವ್ಯ ಮತ್ತು ಸ್ಪಂದನ ಆ ಟೈರ್ನ ತಗೊಂಡೋಗಿ ಇಟ್ಬಿಟ್ಟಿರ್ತಾರೆ. ಸೊ ಇದು 3ನೇ ಟಾಸ್ಕ್ ಏನಿದೆಯಲ್ಲ, ಅದನ್ನು ಧನುಷ್ ಅವ್ರ ಟೀಮ್ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು. ಆದರೆ ಇವ್ರಿಗೇನೋ ಒಂದು ಏನು ಹೇಳ್ತಾರೆ, ಅವ್ರಿಗೆಲ್ಲ ಒಂದು ಪವರ್ ಕೊಟ್ಟಿದ್ರಲ್ಲ, ಬಟ್ ಇವ್ರಿಗೆ ಯಾವುದೇ ರೀತಿ ಪವರೇ ಕೊಡಲಿಲ್ಲ. ಏನಕ್ಕಂದರೆ ಇವ್ರು ಸೇಫ್ ಟೀಮ್ ಅಲ್ಲ. ಈಗ ಸೇಫ್ ಆಗಿರೋನ್ನ ನೀವು ಅವ್ರಲ್ಲಿ ನಾಮಿನೇಟ್ ಮಾಡೋ, ಅವ್ರು ಆಲ್ರೆಡಿ ನಾಮಿನೇಟ್ ಆಗಿದ್ದಾರೆ, ನಿಮ್ಮೆಲ್ಲ ಸೇಫ್ ಮಾಡ್ಕೊಳ್ಳಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇವ್ರು ಆಲ್ರೆಡಿ ಎಲ್ಲ ಸೇಫ್ ಆಗಿದ್ದಾರೆ. ಸೊ ಅದಕ್ಕಾಗಿ ಇವ್ರಿಗೆ ಯಾವುದೇ ರೀತಿ ಪವರ್ ಕೊಡಲಿಲ್ಲ. ಬಟ್ 3ನೇ ಟಾಸ್ಕ್ ಅಂತೂ ಗೆದ್ರು. ಕಾವ್ಯ ಮತ್ತು ಗಿಲ್ಲಿ ಮಾತಾಡ್ತಾ ಇರ್ತಾರೆ, ನಾವೇನಾರ ಅಕಸ್ಮಾತ್ ಈ ಟಾಸ್ಕು ಸೋತ್ಬಿಟ್ಟಿದ್ರೆ ಎಷ್ಟು ಅವಮಾನ ಆಗ್ಬಿಡೋದು, ನಿಮ್ಗೆ ಈ ಟಾಸ್ಕು ಆಡೋಕ್ಕಾಗಲ್ವಂತ ನಿಜವಾಗ್ಲೂ ಸುದೀಪ್ ಸರ್ ಇದ್ದಿರೋರು ಇದರಲ್ಲಿ ಶನಿವಾರ ಮತ್ತು ಭಾನುವಾರ ಎಪಿಸೋಡಲ್ಲಿ. ಅಪ್ಪ ಹಂಗೋ ಗೆದ್ವಿ ಅಂತ ಹೇಳಿದ್ರು. ಅದಕ್ಕೆ ಗಿಲ್ಲಿ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆ್ಯಕ್ಚುಲಿ ಆಡ್ತಾ ಇರೋದು ಯಾರಂದರೆ ನಾಮಿನೇಟ್ ಆಗಿರೋ ಟೀಮು. ಯಾಕಂದರೆ ಅವ್ರು 2 ಟಾಸ್ಕ್, ಮೊದಲು 2 ಟಾಸ್ಕ್ ಕೊಟ್ಟಿದ್ರಲ್ಲ, 2 ಟಾಸ್ಕು ಗೆದ್ದಿರೋದು ಅವರು. ಇವ್ರು ಲಾಸ್ಟಲ್ಲಿ ಒಂದೇ ಒಂದು ಗೇಮ್ ಗೆದ್ದಿದ್ದಾರೆ. ಅದಕ್ಕೋಸ್ಕರ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆ ಟೀಮ್ ಆಡ್ತಿದೆ. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಏನಂದರೆ, ಬಾಲ್ ಕೊಟ್ಟಿರ್ತಾರೆ ದಪ್ಪು. ಮೊದಲು ಹುಡುಗಿರು ಆಡ್ತಾರೆ. ಅದರಲ್ಲಿ ಜಾಸ್ತಿ ಜನ ಹುಡುಗಿರು ಇರೋದು ಆ ಟೀಮಲ್ಲಿ. ಜಾನ್ವಿ, ರಕ್ಷಿತಾ, ರಾಶಿಕಾ ಮತ್ತು ಇವರು ಅಶ್ವಿನಿ ಅವರು, ಇಷ್ಟು ಜನ ಆಡ್ತಾರೆ. ಬಿಗ್ ಬಾಸ್ ಅವರು ಮಣ್ಣು ಹಾಕಿರ್ತಾರೆ ಸ್ಕ್ವಯರ್ ಶೇಪಲ್ಲಿ. ಆ ಮಣ್ಣನ್ನು ದಾಟಿ ಆಚೆಗೆ ಹೋಗ್ಬಾರ್ದು. ಸೊ ನೀವು ಕಬಡ್ಡಿ ಟಾಸ್ಕ್ ಬಂದಾಗ ನೋಡಿದ್ರಲ್ಲ, ಅದೇ ಥರ ಸೇಮು ಇದನ್ನು. ಬಟ್ ಬಾಲ್ಗಳು ಎಲ್ಲರ ಹತ್ರ ದೊಡ್ಡ ಬಾಲ್ಗಳಿರುತ್ತೆ. ಅದನ್ನು ಬಾಲ್ ಅಕಸ್ಮಾತ್ ಅವ್ರದ್ದು ಆಚೆ ಹೋದ್ರೂ ಅವ್ರು ಔಟ್ ಅಂತಾನೆ. ಒಟ್ಟು ಮೊದಲು ರಕ್ಷಿತನ ಔಟ್ ಮಾಡ್ತಾರೆ, ಸೆಕೆಂಡ್ ರೌಂಡಲ್ಲಿ ರಾಶಿಕಾನ ಔಟ್ ಮಾಡ್ತಾರೆ, ಇನ್ನು 3ನೇ ರೌಂಡಲ್ಲಿ ಇವರು ರಿಷಾನ ಔಟ್ ಮಾಡ್ತಾರೆ, ಇನ್ನು 4ನೇ ರೌಂಡಲ್ಲಿ ಅಶ್ವಿನಿ ಅವ್ರು ಔಟ್ ಆಗ್ತಾರೆ, ಜಾನ್ವಿ ಅವ್ರು ಉಳ್ಕೊಡ್ತಾರೆ. ಅದೇ ರೀತಿ ಗಂಡು ಮಕ್ಳದು ಒಂದು ರೌಂಡ್ ನಡೀತಾ ಈ ಥರ ಬಾಲ್ ಇಟ್ಕೊಳ್ಳೋದು. ರಘು ಅವ್ರಿಗೆ ಗೊತ್ತಲ್ಲ, ಎಲ್ಲಾನು ತೆಗ್ದು ಎಲ್ಲಾನು ಒಂದೊಂದು ಮೂಲೆಗೆ ಮೊದಲು ಧ್ರುವಂತನ ಔಟ್ ಮಾಡ್ತಾರೆ, ನೆಕ್ಸ್ಟು ಇವ್ರನ್ನ ಸುದಿ ಅವ್ರನ್ನ ಔಟ್ ಮಾಡ್ತಾರೆ. ಒಟ್ಟು ಈಗ ಇದು ಏನಪ್ಪ, ಈಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿರೋದು ಜಾನ್ವಿ ಮತ್ತು ರಘು ಅವರು. ಇಬ್ಬರು ತುಂಬ ಅದ್ಭುತವಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಲ್ರೆಡಿ ಕೊಟ್ಟಿದ್ದಾರೆ, ಆಲ್ರೆಡಿ ಮುಗಿದಿದೆ. ಕ್ಯಾಪ್ಟನ್ ಕೂಡ ಆಗಿರೋದು ರಘುರವರು, 2ನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಗೈಸ್. ಮೋಸ್ಟ್ಲಿ ರಕ್ಷಿತಾ ನಾಮಿನೇಟ್ ಮಾಡಿಲ್ಲ ಅಂದಿದ್ರೆ ಅವರು ಕ್ಯಾಪ್ಟನ್ನೇ ಆಗ್ತಿರ್ಲಿಲ್ಲ ಅಂತಲೇ ಅನ್ಕೋಬೋದು. ಬಟ್ ತುಂಬ ಅದ್ಭುತವಾಗಿ ಆಡೋದ್ರು ಅಂತಲೇ ಹೇಳ್ಬೋದು ರಘುವ್ರೇನೋ ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ಈಗ ಎಲ್ಲರೂ ಕಿತ್ತಾಡ್ತಿದ್ದಾರೆ, ನನಗೆ ಆ ಕೆಲಸ ಮಾಡಲ್ಲ, ನಾನು ಬಾತ್ರೂಮ್ ತೊಳಿಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ. ನೋಡಬೇಕು ಯಾರ್ಯಾರಿಗೆ ಏನೇನು ವಹಿಸ್ತಾರೆ ಅಂತ. ಬಟ್ ಉತ್ತಮ ಕಳಪೆ ಇನ್ನೂ ಡಿಸೈಡ್ ಆಗಿಲ್ಲ, ಯಾರು ಕೊಡ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಾರಿ ಗೈಸ್, ನಾನು ಇಷ್ಟು ದಿನ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ ಯಾವುದನ್ನು. ಬಟ್ ಅದಕ್ಕಂತೂ ನಾನು ಸಾರಿ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. Love you so much.